ಇದಾದ್ಮೇಲೆ ಈಗ ಇನ್ನುಳಿದಂಥದ್ದು ಇನ್ಮೇಲೆ ಇಂತಹ ಸುದ್ದಿಗಳು ಬರೋದು ಸಾಮಾನ್ಯವಾಗ್ಬಿಡುತ್ತೆ. ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಯಾಕೆ ಅಂತಂದ್ರೆ ನೀರಿಗೋಸ್ಕರ ಹಾಹಾಕಾರ. ಎಲ್ಲಿ ನೋಡಿದ್ರಲ್ಲಿ ಖಾಲಿ ಬಿಂದಿಗೆಯನ್ನ ಹಿಡ್ಕೊಂಡು ಜನ ನೀರಿಗೋಸ್ಕರ ಕಾಯ್ತಾ ಇರುವಂತ ಪರಿಸ್ಥಿತಿ. ಬೇಸಿಗೆ ಆರಂಭದಲ್ಲೇ ಈಗ ನೀರಿಗಾಗಿ ಹಾಹಾಕಾರ, ಕುಡಿಯೋ ನೀರಿಗಾಗಿ ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ದೊಡ್ಡಬಿದರಕಲ್ಲು ಗ್ರಾಮದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. 500 ರೂಪಾಯಿ ಟ್ಯಾಂಕರ್ ನೀರಿಗೆ ಹಣ ಕೊಟ್ಟರು ಕೂಡ ನೀರು ಸಿಗ್ತಾ ಇಲ್ಲ. ಮಾಸ್ತಯ್ಯ ಹಾಗೂ ಮುನೇಶ್ವರ ಬಡಾವಣೆಯಲ್ಲಿ ನೀರಿನ ಅಭಾವ ಉಂಟಾಗಿದೆ. ಕೂಡಲೇ ಬೋರ್ವೆಲ್ ಅನ್ನ ಕೊರೆಸಿ ನೀರು ಪೂರೈಕೆ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಇದು ತುಮಕೂರು ರೋಡ್ನಲ್ಲಿ ಬರುತ್ತೆ ನಿಮಗೆ ದೊಡ್ಡಬಿದರಕಲ್ಲು. ಸೊ ಈ ದೊಡ್ಡಬಿದರಕಲ್ನಲ್ಲಿ ಈಗ ನೀರಿಗೋಸ್ಕರ ಹಾಹಾಕಾರ. 500 ರೂಪಾಯಿ ಟ್ಯಾಂಕರ್ ನೀರಿಗೆ ಕೊಟ್ಟರು ಕೂಡ ಬರ್ತಾ ಇಲ್ಲ ಯಾರು ಅಂತ ಹೇಳಿ ಅವರ ಆಕ್ರೋಶ. ಸದ್ಯಕ್ಕೊಂದು ಬೋರ್ವೆಲ್ ಅನ್ನ ಕೊರೆಸಿ ನೀರು ಪೂರೈಕೆ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಮಾಸ್ತಯ್ಯ ಮತ್ತು ಮುನೇಶ್ವರ ಬಡಾವಣೆಯಲ್ಲಿ ನೀರಿನ ಅಭಾವ ಉಂಟಾಗಿ ಜನ ಖಾಲಿ ಕೊಡಪಾನ ಹಿಡ್ಕೊಂಡು ಈಗ ಬಿಂದಿಗೆಯನ್ನು ಹಿಡ್ಕೊಂಡು ತಮ್ಮ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೌಲಭ್ಯನ ಒದಗಿಸಿ ಕೊಡಿ. ಬೇಕೇ ಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜನಗಳ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಯಾವ್ಯಾವ ಮುಖ ತಗೊಂಡು ಹಾಕೋದನ್ನ ಜನಗಳು ನೀರು ಕೊಂಡು ಅಟ್ಲೀಸ್ಟ್ ಸೊ ಹಲವು ಏರಿಯಾಗಳಲ್ಲಿ ಈ ರೀತಿಯಾಗಿ ನೀರಿನ ಸಮಸ್ಯೆಗಳು ಉಂಟಾಗ್ತಾ ಇದೆ. ಆಯಾ ಏರಿಯಾಗಳಲ್ಲಿ ಜನ ಹೀಗೆ ಕಾಯ್ತಾ ಇರೋದು. ಕೆಲವರು 2 ದಿನ ಸ್ನಾನನೂ ಮಾಡಿಲ್ವಂತೆ ಈಗಿನಿಂದಲೇ. ಇದು ಬೇಸಿಗೆ ಆರಂಭದಲ್ಲೇನೆ. ಇನ್ನು ಬೇಸಿಗೆಯಲ್ಲಿ ಮಾರ್ಚ್, ಏಪ್ರಿಲ್, ಮೇ ಇನ್ನೇನೇನು ಕಾದಿದೆಯೋ.